ಗೀತಾ ಗೀತಾ. ನಮಸ್ಕಾರ. ನೀವು ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಅಲ್ವಾ? ನಾನು ಹೇಳಿದ ಅದನ್ನೇನಾದ್ರೂ ಕೇಳ್ತಾರ? ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮೇಡಮ್ ಅವರು ಈ ಬಡ್ರ ಮನೆಗೆ ಯಾಕೆ ಬಂದ್ರು ಅಂತ ತಿಳ್ಕೊಬಹುದಾ? ನಿಮ್ ಮಗಳನ್ನ ನೋಡ್ಬೇಕಾಗಿತ್ತು. ಗೀತಾ ಮನೇಲಿದ್ದಾಳ? ಇದ್ದಾಳೆ. ಸುಶೀಲಾ, ಗೀತನ್ ಕರಿಯೇ. ಕರ್ಕೊಂಬರ್ತೀನಿ. ಗೀತಾ. ಹಾ ಮಾ. ಗೀತಾ, ನಿನ್ನ ನೋಡಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ಯಾರಮ್ಮ? ಶೂ, ನಿನಗೆ ಗೊತ್ತಾಗತ್ತೆ. ಬಾ ಬಾ. ವಿಜಿ, ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ? ಏಯ್, ಗೊತ್ತಿರೋ ವಿಷಯ ಏನೋ ಕೇಳ್ತೀಯ, ಸುಮ್ಮನಿರೋ. ಯಾವ್ದು ಗೊತ್ತಿರೋ ವಿಷಯ? ಅದೇ ಕಾಲೇಜ್ನಲ್ಲಿ ನಿಮ್ಮಮ್ಮ ಬಂದ್ರದಿಂದ ನೀ ಸುಮ್ಮನಾಗಿರ್ಬೇಕಾಯ್ತಲ್ಲೋ. ಆ ಗೀತಾ ಗೆಲ್ಲೋ ಹಾಗಾಯ್ತು. ವಿಜಿ, ಅದರಿಂದ ನಿನ್ಗೆ ಬೇಜಾರಾಗಿರುತ್ತೆ ಅಂತ ನನ್ಗೆ ಗೊತ್ತು. ಅವಳು ಬರೀ ನಿನ್ ಕೆನ್ನೆಗಲ್ಲ, ಗಣೇಶ ಉತ್ಸವದಲ್ಲಿ ನನ್ ಕೆನ್ನೆಗೂ ಬಾರಿಸಿದಾಳೆ ಅಂತ ಅವಳು ನಿನ್ ಕೈಯಿಂದ ಮಿಸ್ ಆಗೋದ್ಲು. ಆ ಟೈಮಲ್ಲಿ ನಿಮ್ಮಮ್ಮ ಬರಬಾರ್ದಾಗಿತ್ತು. ನೋಡ್ರೋ, ನನಗ್ ಬೇಕಾಗಿರೋದು ನಮ್ಮಮ್ಮ ಯಾವತ್ತೂ ಮಿಸ್ ಮಾಡ್ತಾರೆ. ನೆನ್ನೆ ಒಂದು ಅದ್ಭುತ ಮಾತೇಳಿ ನನ್ನನ್ನು ಕರ್ಕೊಂಡು ಹೋದ್ರು. ಸಾಯಿಸೋದು ದೊಡ್ಡದಲ್ಲ, ಸೋಲ್ಸೋದು ದೊಡ್ಡದು ಅಂತ. ನೋಯ್ತಾ ಸಾಯೋ ನೋವಿಗಿಂತ ಸಾವಿನ ನೋವು ಕಡಿಮೆ. ಅದಕ್ಕೆ ಪ್ರತಿ ಕ್ಷಣ ಅವಳಿಗೆ ನೋವಿನ ಸಾವು ಕೊಡ್ತಾ ಹೋಗ್ಬೇಕು. ನಾನೇನಾದ್ರೂ ನನ್ನ ಶತ್ರುಗಳನ್ನ ಮುಟ್ಟಿದ್ರೆ ಸಿಟ್ಟಿಗೆ ಬಿದ್ದು ಕತ್ತರಿಸ್ಬಿಡ್ತೀನಿ. ಅದೇ ನನ್ನ ಪರವಾಗಿ ನಮ್ಮಮ್ಮ ಏನಾದ್ರು ನನ್ನ ಶತ್ರುಗಳನ್ನ ಮುಟ್ಟಿದ್ರೆ ಸಾವಕಾಶವಾಗಿ ರಂಬೆ ಕೊಂಬೆಗಳನ್ನ ಮುರಿತಾ ಹೋಗ್ತಾರೆ. ಕೊನೆಗೆ ಬೇಡ ಬೇಡ ಅಂತ ಕಾಲಿಗೆ ಬೀಳೋ ಅಂತಕ್ಕೆ ತಂದು ಬೇರ್ಕಿದ್ ಬಿಸಾಕ್ತಾರೆ. ಹಾಗಾದ್ರೆ ನಿಮ್ಮಮ್ಮ ಗೀತಾ ಹತ್ರ ಕ್ಷಮೆ ಕೇಳಿದ್ದು? ನನ್ ಭವಿಷ್ಯಕ್ಕೆ ತೊಂದರೆ ಆಗ್ಬಾರ್ದು ಅಂತ. ಎಲ್ಲರೂ ನಮ್ಮಮ್ಮ ಮಾಡಿರೋ ನಮಸ್ಕಾರ ನೋಡಿರ್ಬೋದು, ಆದ್ರೆ ಆಲೋಚನೆಯಲ್ಲಿ ಗೀತಲ್ಲ ಕೊನೆ ಸಂಸ್ಕಾರ ನಡೀತಾ ಇರುತ್ತೆ. ನಮ್ಮಮ್ಮ ನನ್ ಪರ, ನನಗ ಅವಮಾನ ಆಗಿದೆ ಅಂದ್ರೆ ಅವ್ರಿಗೆ ಅವಮಾನ ಆಗಿದೆ ಅಂತ ಫೀಲ್ ಮಾಡ್ತಾರೆ. 100% ಗೀತಾಳ ವಿರುದ್ಧ ಏನಾದ್ರು ಒಂದು ಸ್ಟೆಪ್ ತಗೊಂಡಿರ್ತಾರೆ. ಮೇಡಮ್, ನೀವು ನಮ್ಮನೆಗ? ಅಪ್ಪ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ವೇನಮ್ಮ? ನನ್ಗಷ್ಟು ಸಾಮಾನ್ಯ ಜ್ಞಾನ ಇಲ್ವಾ? ಅದ್ ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ವೇ? ಅಷ್ಟೇ ಅಲ್ಲಪ್ಪ, ನಾನು ಓದ್ತಿರೋ ಕಾಲೇಜು ಇವ್ರ ಮನೆಯವರೇ ಕಟ್ಸಿರೋದು. ಹೌದೌದು, ಸಂಸ್ಥೆಗಳೆಲ್ಲ ಬಾವಜಿದು, ಉಸ್ತುವಾರಿ ಎಲ್ಲ ನನ್ನ ತಂಗಿಯಮ್ಮಂದು. ಕಾಲೇಜ್ ಬಿಡಮ್ಮ, ದುಡ್ಡಿದ್ರೆ ಕಟ್ಟಿಸ್ಬಹುದು. ಆದ್ರೆ ಆ ಕಟ್ಸಿರೋ ಕಾಲೇಜಿಗೆ ಒಂದು ಒಳ್ಳೆ ಹೆಸರು ತರುವಂತ ಕೆಲಸ ಮಾಡೋದು ನಿಮ್ಮಂತವ್ರು. ಗೀತಾ, ನಮ್ ಗೀತಾ ಏನ್ ಮಾಡಿದ್ಲು? ಇಡೀ ಕಾಲೇಜಿಗೆ ಗೀತಾ ಈ ಸೆಮಿಸ್ಟ್ರಲ್ಲಿ ಫಸ್ಟ್ ಬಂದಿದ್ದಾಳೆ. ಅದಕ್ಕೆ ಖುದ್ದಾಗಿ ನಾನೇ ಸ್ವೀಟ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಈಗ ಇವಳು ಮೈ ತಾಕ್ತೀನಿ. ನಿಜಕ್ಕೂ ಇವಳು ಬೇಲಿ ದಾಟ ಬರ್ತಿರೋ ಹೆಣ್ಣೆ ಆದ್ರೆ ಗುರೂಜಿ ಹೇಳಿದ ಬಿರುಗಾಳಿ, ಹೂ, ಶಂಕ ಈ 3 ಲಕ್ಷಣಗಳು ಕಾಣಿಸ್ಬೇಕು. ಒಂದ್ ನಿಮಿಷ. ಹಂಗೆವ್ವ, ಇನ್ನೂ ನಾನು ನಿನ್ನ ಮನಸ್ಸಿನ ಮಾತುಗಳನ್ನು ನೋಡೋದು ತುಂಬಾ ಬಾಕಿ ಇದೆ.
ಅಷ್ಟು ಬೇಗ ನೀನು ಸ್ವೀಟ್ಸ್ ಕೊಟ್ರೆ ಹೆಂಗೆ? ನನ್ನ ತಂಗಿಯವ್ವ ಮಿತಭಾಷೆ. ಕಾರಲ್ಲಿ ಬರುವಾಗ ನಿಮ್ಮ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮಾತು ಹೇಳಿದ್ರು ಗೊತ್ತಾ ಸರ್? ಅದನ್ನ ಹೇಳಕ್ಕೆ ನಂಗೆ ಒಂದು ಬಾಯಿ ಸಾಲದು. ಏನು ಮೇಡಮ್ನವರು ನನ್ನನ್ನು ಹೊಗಳಿದ್ರ? ಓ ಮತ್ತೆ ಅಯ್ಯೋ, ಈ ಅಣ್ಣ ವಿಷಯ ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾನೆ. ಕಾಫಿ ಮಾಡ್ಕೊಂಡ್ ಕೊಡ್ಬಾರ್ದಾ? ಹೋಗಮ್ಮ ಗೀತಾ ನೀನು. ನೋಡಮ್ಮ ಗೀತಮ್ಮ, ಹೆಂಗ್ ಹೋಗ್ತಿದ್ಯಾ ತಗೊಂಡೋಗಮ್ಮ. ನನಗೆ ಕೈ ಫ್ರೀ ಇದ್ರೆ ಮಾತಾಡಕ್ಕೆ ಈಸಿ ಆಗುತ್ತೆ. ಎನಿವೇಸ್ ಕಂಗ್ರಾಟ್ಸ್. ಅಣ್ಣ ಕಾಫಿ ತಾನೆ ಬರುತ್ತೆ. ಗೀತವಾ ಬೇಗ ತಗೊಂಬಮ್ಮ. ಹಂಗೆ ಬಾ, ನೀನು ಕಂಗ್ರಾಟ್ಸ್ ಹೇಳ್ಬಿಡು. ಅಣ್ಣ, ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ದೆ. ಸಿತಾರ ಅವ್ರೆ, ಮೇಡಮ್ನವರು ಏನೋ ಹೇಳ್ತಾ ಇದ್ರು ಅಂತ ಹೇಳ್ತಿದ್ರಿ? ಓ ಅದು ಹೇಳಿದ್ದಲ್ಲ, ನಿಮ್ಮ ಬಗ್ಗೆ ಹೊಗಳಿದ್ದು. ಏನಂತಾನೋ? ನೋಡಿ, ಒಂದು ಹೆಣ್ಣು ಕಾಲೇಜಿಗೆ ಮೊದಲು ಬರ್ತಾಳೆ ಅಂತಂದ್ರೆ ಅದು ಅವಳ ಶ್ರಮ ಅಲ್ಲ, ಅವಳ ಅಪ್ಪನ ಪರಿಶ್ರಮ ಅದು. ನಿಮ್ಮಂತ ತಂದೆನೇ ಇಲ್ಲ ಅಂತಿದ್ರೆ ಗೀತಾ ಅಂತ ಮಗಳು ಹೇಗೆ ರೂಪುಗೊಳ್ಳಕ್ಕೆ ಸಾಧ್ಯ? ನಿಮ್ಮ ಜೀನ್ಸ್ ಆಗಿರೋದ್ರಿಂದ ನಿಮ್ಮ ಮಗಳು ಆಗಿದ್ದಾಳೆ. ಎಲ್ಲ ಕ್ರೆಡಿಟ್ ನಿಮ್ಗೆ ಸರ್ ಸೇರ್ಬೇಕಾಗಿರೋದು. ಓದೋದೇನ್ ಸರ್, ಯಾರು ಬೇಕಾದ್ರೂ ಓದ್ತಾರೆ. ಓದ್ಸೋರು ಮುಖ್ಯ ಸರ್. ಒಳ್ಳೆ ಅಪ್ಪ ಅಮ್ಮ ಇದ್ರೆ ತಾನೇ ಒಳ್ಳೆ ಮಕ್ಕಳು ಹುಟ್ಟೋದು. ಅದ್ರಲ್ಲೂ ಅಪ್ಪ ನೀವಿದ್ದೀರಲ್ಲ ಸರ್, ನೀವು ಮೂಢ. ಇದು ಅಲ್ಲ, ನೀವು ಮೂಲ. ಇದನ್ನೆಲ್ಲ ಮೇಡಮ್ನವರೇ ಹೇಳಿದ್ರ? ಹ್ಞೂ ಮತ್ತೆ ಅಲ್ಲ, ನಂಗೂ ಹಂಗೆ ಅನಿಸ್ತಿದೆ ಶ್ರೀನಿವಾಸ್ ಅವರೇ. ಶ್ರೀನಿವಾಸ್ ಅವರೇ, ನೀವು ಸಿಕ್ಕಾಪಟ್ಟೆ ಗ್ರೇಟ್. ಹಂಗಾಗಿ ನಿಮ್ಮ ಮಗಳು ಗ್ರೇಟು, ನಿಮ್ಮಿಂದ ನಿಮ್ಮ ಮಗಳು. ಈಗ ನೀವು ಬಿತ್ತಿದ್ದು ಮಾವಾಗಿರೋದ್ರಿಂದ ಬಂದಿರೋದು ಮಾವೇ. ನೀವು ಬೇವನ್ನು ಬಿತ್ತಿ ಮಾವನ್ನು ಬಯಸೋದು ತಪ್ಪಲ್ವೇ? ಮರ ಒಳ್ಳೇದಾಗಿದ್ರೆ ತಾನೇ ಫಲ ಒಳ್ಳೇದಾಗಿರುತ್ತೆ. ನೀವು ಒಳ್ಳೆಯವರು, ಅದಕ್ಕೆ ನಿಮ್ಮ ಮಗಳು ಒಳ್ಳೆಯವಳು. ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲಿ ಹೇಳಿ. ಅಷ್ಟನ್ನು ರಿಪೀಟು. ನೀವು ಗ್ರೇಟು, ಅದಕ್ಕೆ ನಿಮ್ಮ ಮಗಳು ಗ್ರೇಟು. ನಿಮ್ಮಿಂದ ನಿಮ್ಮ ಮಗಳು. ನೀವು ಮಾವು ಬಿತ್ತಿರೋದ್ರಿಂದ ಬಂದಿರೋದು ಮಾವು. ಬೇವು ಬಿತ್ತಿ ನನಗೆ ಮಾವು ಬೇಕು ಅನ್ನೋದೇ ಮೂರ್ಖತನ. ನೀವು ಒಳ್ಳೆ ಫಲನ ಬಿತ್ತಿರೋದ್ರಿಂದ ಒಳ್ಳೆ ಫಲ ಬಂದಿದೆ. ನೀವು ಒಳ್ಳೆಯವರು, ಅದಕ್ಕೆ ನಿಮ್ಮ ಮಗಳು ಒಳ್ಳೆಯವಳು. ಕೇಳಿಸ್ಕೊಂಡೇನೆ ಸುಶೀಲ? ಅವ್ರು ಕೇಳಿಸ್ಕೊಂಡ್ರು. ಮೇಡಮ್, ನೀವು ಕಾಫಿ ತನ್ನಿ. ಸ್ವಲ್ಪ ಬಾಯಿ ಮುಚ್ಕೋತೀಯಾ? ಅಯ್ಯೋ ತಂಗಿವಾ, ಇವನ್ಗೆ ನಮ್ಮ ಮಕ್ಕಳನ್ನ ಹೊಗಳಿದ್ರೆ ಆಗಲ್ಲ. ಅದಕ್ಕೆ ಇವನ್ನ ಹೊಗಳ್ತಾ ಮ್ಯಾನೇಜ್ ಮಾಡೋದು. ಸ್ವೀಟು ನೀನ್ ಕೊಟ್ಟೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಅವಳ ಕೈನ ಮುಟ್ತಿದ್ದೆ. ಹೌದಲ್ಲ, ನಾನೇ ಯಾ ಮಾಡ್ದೆ. ಮೇಡಮ್ ಏನೋ ಹೇಳ್ತಿದ್ದಾರೆ. ಗಂಟಲ್ ಕಿಚ್ ಕಿಚ್. ಕಾಫಿ? ಸುಶೀಲಾ, ಒಂದು ಕಾಫಿ ತರೋದು ಎಷ್ಟೊತ್ತಮ್ಮ? ಬೇಗ ತಗೊಂಡ್ ಬಾ. ಬಂತು. ನಂಗೆ ಕಾಫಿ ತಗೊಳ್ಳುವಾಗ ಟಚ್ ಮಾಡು. ಗೀತಾ, ಸಿತಾರ ಸರ್ ಅವರು ಈಗ ತಾನೇ ಒಂದು ಮಾತು ಹೇಳ್ತಿದ್ರು, ಅದನ್ನ ನೀನು ಅವ್ರ ಬಾಯಿಂದನೇ ಕೇಳಬೇಕು. ಏನು ಸರ್, ಅದನ್ನ ಇನ್ನೊಂದ್ಸರಿ ಹೇಳ್ಬಿಡಿ. ಅಲ್ಲ, ನಾನು ಫಸ್ಟ್ ಕಾಫಿ ಕುಡಿಲ್ಲ. ಅಣ್ಣ, ನಾನ್ ತಗೋತೀನಿ ಬಿಡು.
ಏನಿದು ಇದಕ್ಕಿದ್ದ ಹಾಗೆ ಇಷ್ಟೊಂದು ಗಾಳಿ? ಬೇರೆ ಬಿತ್ತು ಶಂಕರ್ ಸೌಂಡ್ ಬೇರೆ ಕೇಳ್ತಾ ಇದೆ. ಮಗ ಯಾವ್ದಾದ್ರು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ನೋಡ್ಬೇಕು ಕಣ. ಯಾಕ? ಲವ್ ಹಿಂಗಲ್ಲ ಕಣೋ, ಅಲ್ಲಿ ಯಾವ ಹುಡ್ಗಿರ್ ನೋಡಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಇವನೇನಾದ್ರೂ ಸಿನಿಮಾದಲ್ಲಿ ಹುಡುಗಿನ ನೋಡ್ದ ಅಂತ ಅನ್ಕೋ, ಅವಳ ಪರ್ದೆಯಿಂದ ನುಗ್ ಬಂದ್ ಇವ್ನ್ ಕೆನ್ನೆಗ್ ಬರುತ್ತೆ. ಕರೆಕ್ಟ್ ಅಲ್ಲ? ಏಯ್, ಏನೋ ಒಂದು ಮಾತಾಡಿ ನನ್ ಮೂಡ್ ಬದಲಾಸಕ್ ಟ್ರೈ ಮಾಡ್ಬೇಡ್ರು. ನಾನು ಒಳಗಡೆ ಇರೋ ಸಿಟ್ಟು ಖಾಲಿ ಆಗೋಕೆ ಏನಾದ್ರೂ ಒಂದು ಅವಕಾಶ ಬರ್ತಾ ಹೋಗ್ಬೇಕು. ಬಂತು ನೋಡು ಮಗ, ಗೀತೆಗೆ ಹಂಗ ಹುಡುಗಿ. ನೀವು 4 ಜನ ತಪ್ಪಿಸ್ಕೊಂಡ್ಬಿಟ್ರಲ್ವಾ? ನಂದೇನು ತಪ್ಪಿಲ್ಲ. ಗೊತ್ತು, ತಪ್ಪೆಲ್ಲ ಅವಳ್ದು. ಗೀತಾ ಗೀತಾ ಗೀತಾ. ಅವಳಿಗೋಗಿ ಒಂದು ವಿಷಯ ಹೇಳೋ, ನಮ್ಮಮ್ಮ ಬಂದಿದ್ದಕ್ಕೆ ಅವಳ ಆಯ್ಸ್ ಉಳಿತು ಅಂತ. ಅದವಳ ಅದೃಷ್ಟ ಅಲ್ಲ, ದುರದೃಷ್ಟ. ಯಾಕಂದ್ರೆ ಇನ್ನ ಗೀತಾ ಕಾಲೇಜಲ್ಲಿರೋ ಪ್ರತಿ ಸೆಕೆಂಡು ನರ್ಕ ನೋಡ್ತಾಳೆ. ವಿಜಯ್ ಅವತ್ತೇ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ದೇವ್ರೆ ಅಂತ ಬೇಡ್ಕೊಂತಾಳೆ. ಅವಮಾನ ಅವಳು ಫ್ರೆಂಡ್ ಆಗುತ್ತೆ, ಸೋಲು ಅವಳು ಸೊತ್ತಾಗುತ್ತೆ. ನಾನೇನು ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಇನ್ನೇನಿದು ಸಡನ್ ಆಗಿ ಸುಡೋ ಲೆಕ್ಕಾಚಾರ ಇಲ್ಲ ಅಮ್ಮಣ್ಣಿ, ಚೂರ್ ಚೂರೇ ಸುಡೋ ಲೆಕ್ಕಾಚಾರ. ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೋಗಿ ಹೇಳೋ ಅವಳಿಗೆ. ಏಯ್, ಏನೇ ನೋಡ್ತಿದ್ಯಾ? ಏಯ್, ದಾಸಯ್ಯ, ಶಂಖ ಊದೋದ್ ನಿಲ್ಸು, ಭಿಕ್ಷಾ ಹಾಕ್ತಾರೆ. ಸುಶೀಲಾ, ಅವ್ನು ನೋಡಿ ಕಳಿಸ್ಬಾರ್ದ? ಯಾಕೆ ದಾಸಪ್ಪ, ಹೋದ್ ವಾರ ಬರ್ಲೇ ಇಲ್ಲ? ನಮ್ಮೂರ್ ಗ್ರಾಮ ದೇವತೆ ಜಾತ್ರೆ ಇತ್ತು ತಾಯಿ, ಊರಿಗೆ ಹೋಗಿದ್ದೆ. ಸದ್ಯಕ್ಕೆ ಮೇಡಮ್ ಹೊರಡ್ತಾ ಇದ್ದಾರೆ. ತಂಗಿಯವ, ಬಂದ ಕೆಲಸ ಮುಗೀತು ತಾನೆ? ಹೇ, ಅದ್ಯಾಕೆ ಸಾಧ್ಯ? ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಾ. ಈ ಗಾಡಿ ಬಂದಿರೋ ಗ್ಯಾಪಲ್ಲಿ ಕಾಫಿನೇ ಕುಡಿಲಿಲ್ಲ. ನನ್ನ ಹೆಂಡತಿ ರುಚಿ ಕಟ್ಟಾಗಿ ತಿಂಡಿ ಮಾಡ್ತಾಳೆ, ದಯವಿಟ್ಟು ತಿನ್ಕೊಂಡೇ ಹೋಗ್ಬೇಕು. ಇಲ್ಲ, ಟೈಮ್ ಆಯ್ತು. ತಿಂಡಿಗೆ ಇನ್ನೊಂದ್ಸತಿ ನಾವೇ ಬರ್ತೀವಿ. ಬರ್ಲೇಬೇಕು. ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾವೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅಷ್ಟೇ. ಬರ್ತೀವಮ್ಮ ಗೀತಾ. ಕಾಂಗ್ರಾಟ್ಸ್ ಒನ್ಸ್ ಅಗೇನ್. ಇನ್ನು ಚೆನ್ನಾಗಿ ಓದು. ನಿನಗೆ ಮುಂದಕ್ಕೆ ಏನೇ ಸಹಾಯ ಬೇಕಿದ್ರು ನೀನ್ ಸಂಕೋಚ ಇಲ್ಲದೆ ನಮ್ಮ ಮನೆ ಬಾಗಿಲು ತಟ್ಟಬಹುದು. ಮೇಡಮ್, ಅಮ್ಮ, ಈ ಹೂವ ದೇವ್ರಿಗೆ ಹಾಕಿದ್ದು ದಿಢೀರಂತ ಗಾಳಿ ಬಂತಲ್ಲ, ಬಂದು ನಿಮ್ ಬಲಗೈ ಮೇಲೆ ಬಿತ್ತು. ತಗೊಳ್ಳೆಮ್ಮ. ಹಾ ಮೇಡಮ್, ಬಲ್ಗಡೆಯಿಂದಾನೇ ಬಿತ್ತು, ನಾನು ನೋಡ್ದೆ. ನಮ್ಮನೆಗೆ ನೀವು ಬಂದಿದ್ದಕ್ಕೆ ಆ ದೇವರು ನಿಮಗೆ ಕೊಟ್ಟಿರೋ ಪ್ರಸಾದ, ನೀವು ಅದನ್ನ ತೆಗೆದುಕೊಳ್ಳೇಬೇಕು ಮೇಡಮ್. ಒಂದ್ ನಿಮಿಷ. ಏನಿಲ್ಲ, ನೀವು ಆಗ್ಲೇ ಹೇಳಿದ್ರಲ್ಲ, ಅದನ್ನ ನನ್ನ ಮಗಳಿಗೆ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಓ, ಅದು ಅದೇ ಅದೇ, ನೀವು ಒಳ್ಳೆಯವರು. ಅದಕ್ಕೆ ಸಿತಾರ ಅವ್ರೆ, ಅರ್ಧದಿಂದ ಬೇಡಪ್ಪ, ಮೊದ್ಲಿಂದ ಹೇಳ್ಬಿಡಿ. ಅದೇ
ನೀವು ಗ್ರೇಟ್ ಅಂತ. ಶ್ರೀನಿವಾಸ್ ಅವರೇ, ನೀವು ಗ್ರೇಟ್. ಒಂದು ನಿಮಿಷ. ಸುಶೀಲಾ, ಕರೆಕ್ಟಾಗಿ ಕೇಳಿಸ್ಕೊ. ಗೀತಾ ಕೇಳಿಸ್ಕೊ, ನೀವು ಶುರು ಮಾಡಿ. ಸುಶೀಲಾ ಅಲ್ಲ, ಇದು ಗ್ರೇಟ್. ಶ್ರೀನಿವಾಸ್ ಅವರೇ, ನೀವು ಗ್ರೇಟ್, ಅದಕ್ಕೆ ನಿಮ್ಮ ಮಗಳು ಗ್ರೇಟ್. ನೀವು ಮಾವು ಬಿತ್ತಿರೋದ್ರಿಂದ ಬಂದಿರೋದು ಮಾವಿನ ಫಲ. ಬೇವು ಬಿತ್ತಿ ಮಾವು ಬೇಕು ಅಂತ ಬಯಸೋದು ತಪ್ಪು ತಾನೆ? ಮರ ಒಳ್ಳೇದಾಗಿದ್ರೆ ಬಿಡು, ಫಲಾನು ಒಳ್ಳೇದಾಗಿರುತ್ತೆ. ನೀವು ಒಳ್ಳೆಯವರು, ಅದಕ್ಕೆ ನಿಮ್ಮ ಮಗಳು ಒಳ್ಳೆಯವರು. ನೀವಂತೂ ಅದ್ಭುತ. ಬರ್ತೀನಿ. ಆನಂದವಾಯಿತು, ತೃಪ್ತಿಯಾಯಿತು. ಏನೇ ಸುಶೀಲಾ, ಕೇಳಿಸ್ಕೊಂಡ್ಯಾ? ನಂಗೆ ಮೊದಲು ಇವನ್ನ ಮುಗಿಸ್ಬಿಡ್ಬೇಕು. ಡೈಲಾಗ್ ಹೇಳಿಸಿ ನಂಗೆ ಇಲ್ಲಿ ನೋವು ಬರ್ಸ್ಬಿಟ್ಟ ದರಿದ್ರದವನು. ತಂಗ್ಯವ್ವ, ಬೇಲಿ ದಾಟಿರೋ ಹೆಣ್ಣು, ನಿಂಗೆ ಕಾಟ ಕೊಡೋಕೆ ಅಂತಾನೆ ಹುಟ್ಟಿರೋ ಜೀವ, ಯಾವುದೋ ಹಳೆ ಜನ್ಮ ದ್ವೇಷ ಎಲ್ಲ ಈ ಗೀತಾನೆ ಅಂತ ಕನ್ಫರ್ಮ್ ಆಗೋಯ್ತಲ್ಲಮ್ಮ. ಇವಳ ಮುಗಿಸೋಕಂತಾನೆ ಕಾಲೇಜಲ್ಲಿ ನಿನ್ನೆ ನಮ್ಮ ವಿಜಿ ಪ್ರಯತ್ನ ಪಟ್ಟ. ಹೌದು, ಆದ್ರೆ ನೀನೇ ಬಿಡ್ಲಿಲ್ಲ, ತಪ್ಪು ನಿಂದೆ. ಅವಳನ್ನ ಬಚಾವ್ ಮಾಡಿದ್ ನೀನೆ. ವಿಜಯ್ ನಿನ್ನನ್ನು ಯಾವ ಲೆವೆಲ್ಗೆ ತಾಯಿ ಅಂತ ಸ್ವೀಕರಿಸಿದನೆ ನೋಡಿದೆ ತಂಗ್ಯವ. ನೀನು ಹೆರದ ಮಗ ಆಗಿರ್ಬೋದು ಅವನು, ಆದ್ರೂ ತಾಯಿ ಕರಳ ಸಂಕಟ ಏನು ಅಂತ ಅವನಿಗೆ ಅರ್ಥ ಆಗತ್ತೆ ತಂಗ್ಯವ್ವ. ಇರೋ ವಿಷಯ ಮಾತಾಡು. ಅದನ್ನೇ ಮಾತಾಡ್ತಿದ್ದೀನಿ ತಂಗ್ಯವ್ವ. ಐ ಆಮ್ ವೆರಿ ಮಚ್ ಇನ್ ದ ಟಾಪಿಕ್, ಏನೋ ತಂಗ್ಯವ್ವ. ನಿನ್ನನ್ನು ಗೋತಾ ಹೊಡ್ಸಕ್ ಬಂದಿರುವ ಈ ಗೀತಾ ಅನ್ನೋ ಹಳೆ ಜನ್ಮ ದ್ವೇಷನ ಮುಗಿಸೋಕೆ ಇಲ್ಲೇ ವ್ಯವಸ್ಥೆ ಮಾಡೋಣ ಅಥವಾ ಹೊರಗಡೆ ಎಲ್ಲಾದ್ರೂ ವ್ಯವಸ್ಥೆ ಮಾಡೋಣ? ಅದಕ್ಕೆ ಸಮಯ, ಸಂದರ್ಭ, ಯೋಜನೆ ಎಲ್ಲ ನೀನ್ ಮಾಡ್ತೀಯಾ ಇಲ್ಲ ನಾನು ಮಾಡೋದಾ? ಮಾಡೋ ಕೆಲಸದಲ್ಲಿ ವಿಜಯನ ಬಳಸ್ಕೊಳ್ಳೋದಾ ಬೇಡವಾ? ಮೊದಲು ಗುರುಜಿಗೆ ಫೋನ್ ಮಾಡಿ ವಿಷಯ ಹೇಳ್ಬೇಕು. ಅವ್ರನ್ನೊಂದು ಮಾತು ಕೇಳಿ ಮುಂದುವರಿಬೇಕು. ಸುಶೀಲಾ, ಅವ್ರು ಹೇಳಿದ್ರನ್ನ ಕೇಳಿಸ್ಕೊಂಡ್ರೇನೆ ನನ್ನಿಂದನೇ ಎಲ್ಲ. ನಾನು ಹೀಗಿರೋದ್ರಿಂದಾನೇ ನಿಮ್ಮೆಲ್ರಿಗೂ ಶ್ರೇಯಸ್ಸು. ನಾನು ಸಾರ, ಅದರಿಂದ ನಿಮ್ಮ ಜೀವನ ಉದ್ಧಾರ. ಜಗತ್ತಿನ ಎಲ್ಲರೂ ಜನರು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಇದೇ ಸತ್ಯ. ನಾನು ಪಟ್ಟಿರೋ ಕಷ್ಟ, ನಾನು ಮಾಡಿರೋ ಸಾಧನೆ, ನಾನು ಜೀವನದಲ್ಲಿ ನೊಂದು ಬೆಂದು ಬೆವರು ಸುರಿಸಿ ಕಾಯ್ತಿರೋ ಕಾವಲಿ, ಅದ್ರ ಮೇಲೆ ಬೆಣ್ಣೆ ದೋಸೆ ಹಾಕೊಂಡು ತಿಂತಿರೋರು ನೀವು. ಓಹೋ, ತಾನೇನೋ ಕಡಿದು ಕಟ್ಟೆ ಹಾಕ್ಬಿಟ್ಟೆ, ಸಾಧಿಸ್ಬಿಟ್ಟೆ ಅಂತ ಬೀಗಿ ಬೊಗಳುತ್ತಿದ್ದವರೆಲ್ಲ ಬಾಯಿಗೆ ಬೀಗ ಹಾಕೊಳ್ಳಿ. ಒಂದು ಸಂಸಾರಕ್ಕೆ ಮುಖ್ಯ ತಂದೆ. ಯಾಕೆ? ಅವನು ಗಂಡು. ಈಗ ನಿಮ್ಗೆ ಅರ್ಥ ಆಯ್ತಾ? ಬಿತ್ತಿದ್ದು ಮಾವಾದ್ರಿಂದ ಬಂದಿರೋದು ಮಾವೇ. ಬೇವು ಬಿತ್ತಿ ಮಾವಿಗೆ ಆಸೆ ಪಡೋನು ಮೂರ್ಖರು. ನೀವು ಒಳ್ಳೆಯವರು, ಅದರಿಂದ ನಿಮ್ಮ ಮಗಳು ಗೀತನೂ ಒಳ್ಳೆಯವಳು ಅನ್ನೋ ಅವರ ಮಾತು ಸಾರ್ವಕಾಲಿಕ ಸತ್ಯ. ಸತ್ಯಮೇವ ಜಯತೆ. ಇದೇ ನಿಜವಾದ ಸಾಧನೆ, ನನ್ನ ವ್ಯಕ್ತಿತ್ವಕ್ಕೆ ಸಿಕ್ಕ ಸನ್ಮಾನ. ಗೀತಾ, ಬಟ್ಟೆ ಹಿಂಡಿಟ್ಟಿದ್ದೀನಿ, ಹೋಗೋಣ್ಗಾಕಮ್ಮ. ಹೌದು ಗುರುಜಿ, ನೀವ್ ಹೇಳಿದ 3 ಲಕ್ಷಣಗಳು ಕಾಣಿಸ್ತು. ಬಿರುಗಾಳಿ ಬೀಸ್ತು, ಹೂ ಬಿತ್ತು, ಶಂಖ ಮೊಳಗ್ತು. ಇದು ನಮ್ಮ ಆಶ್ರಮದ ಮುಂದೇನೂ ನಡೀತು ಅಂತ ಹೇಳಿದ್ರಿ ಅಲ್ವಾ? ಹೌದು, ಆದ್ರೆ ಅವತ್ ಯಾರ್ ಮೈ ತಾಕಿದ್ರಿಂದ ಆ ರೀತಿ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ಆ ಹೆಣ್ಣನ್ನ ಎದುರುಗಡೆ ನಿಲ್ಲಿಸ್ಕೊಂಡೆ ಅವಳು ಮೈ ಮುಟ್ತೆ. ಅದು ಅವ್ರ ಮನೆ ಒಳಗಡೆನೆ. ಆದ್ರೂ ವಾತಾವರಣದಲ್ಲಿ ಬದಲಾಯಿತು. ನಾನು ತಾಳೆಗರಿಯಲ್ಲಿ ಕಂಡ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತು. ಅಂದ ಮೇಲೆ ನಿಮಗೆ ಅನುಮಾನನೇ ಬೇಡ. ನಿಮ್ಮನ್ನು ಕಾಡಕ್ಕೆ ಬಂದಿರೋ ಹೆಣ್ಣು, ಬೇಲಿಯನ್ನು ದಾಟಿ ಹೆಜ್ಜೆ ಇಟ್ಟು ಒಳಗೆ ಬಂದಿರೋ ಹೆಣ್ಣು ಅವಳೆ. ಇಂಥವಳೆ ಅಂತ ಗೊತ್ತಾದ ಮೇಲೆ ಅದನ್ನ ನಿವಾರಿಸೋದು ಸುಲಭ.
ಈಗಲೇ ಅವಳ ಜಾತಕನ ತಗೊಂಡು ಆಶ್ರಮಕ್ಕೆ ಬನ್ನಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಜಾತಕ ಸಿಗೋದು ಕಷ್ಟ, ಆದ್ರೆ ಅವಳು ಡೇಟ್ ಆಫ್ ಬರ್ತ್ ಸಿಗಬಹುದು. ಯಾಕಂದ್ರೆ ಅವಳು ಓದ್ತಾ ಇರೋದು ನಮ್ಮ ಕಾಲೇಜಲ್ಲೇ. ಹಾಗಾದ್ರೆ ಮೊದಲು ಆಕೆಯ ಜನ್ಮ ದಿನಾಂಕ ತಗೊಂಡು ನನಗೆ ಕಳಿಸಿ. ನಾನು ಅದರ ಮೇಲೆ ಜಾತಕನ ಸಿದ್ಧ ಮಾಡ್ತೀನಿ. ಅವಳು ಯಾವ ರೀತಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನೋದನ್ನ ಗೊತ್ತಾಗುತ್ತೆ. ಅದು ನಾನು ನಿಮ್ಗೆ ಹೇಳ್ತೇನೆ. ಆಯ್ತು ಗುರುಜಿ. ಅಣ್ಣ ನಡಿ ಹೋಗೋಣ.